ಅದನ್ನ ದೇವೇಗೌಡ್ರ ಹತ್ರ ಬರೋ ತರ ಮತ್ತು ದೇವೇಗೌಡರದೇ ನಡೆಯೋ ತರ ಮತ್ತು ಅವರ ಮೂಗಿನ ನೇರದಲ್ಲೇ ಇಡೀ ಕುಟುಂಬ ಮಕ್ಕಳು ಮರಿಮಕ್ಕಳು ಫುಲ್ ಹರಡ್ಕೊಂಡಿರೋ ತರ ಅದನ್ನ ಆ ಕುಟುಂಬವನ್ನ ರೂಪಿಸಿದವರಲ್ಲಿ ಚೆನ್ನಮ್ಮನೆ. ದೇವೇಗೌಡರು ಆಸ್ಪತ್ರೆಯಿಂದ ಹೊರಬರ್ತಾ ಇದ್ದಾರೆ. ಆ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಬಹಳ ಭಾವುಕ ಕ್ಷಣಗಳು ದೇವೇಗೌಡರಿಗೂ ಕೂಡ. ಬಹುಶಃ ಬೊಮ್ಮಾಯಿ ಅವರು ವಿವರಿಸ್ತಾ ಇದ್ರು, ಹಾಗೆ ಅವರ ಸಂಬಂಧಿಕರೊಬ್ಬರು ಕೂಡ ರಿಯಾಕ್ಟ್ ಮಾಡುವಾಗ ಹೇಳ್ತಾ ಇದ್ರು, ಕೊನೆಯ 8-9 ನಿಮಿಷಗಳ ಕಾಲ ಚೆನ್ನಮ್ಮ ಅವರ ಕೈಯನ್ನೇ ಹಿಡ್ಕೊಂಡಿದ್ರಂತೆ ದೇವೇಗೌಡರು. ಕುಂಕುಮವನ್ನ ಹಚ್ಚಿ ಹಣೆಗೆ ಕೈ ಹಿಡಿದು ಪ್ರಾರ್ಥನೆಯನ್ನ ಮಾಡಿ ಅವ್ರ ಕೊನೆಯ ಉಸಿರು ಕೂಡ ದೇವೇಗೌಡರು ಕೈಯಲ್ಲಿ ಕೈ ಹಿಡ್ಕೊಂಡಿದ್ದ ಸಂದರ್ಭದಲ್ಲೇನೆ ಚೆನ್ನಮ್ಮ ಅವರು ತೆಗೆದುಕೊಂಡಿದ್ದು ಅಂತ ಹೇಳಿ. ಬಹುಶಃ ದಾಂಪತ್ಯ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬಯಸೋದು ಇಂಥ ಕ್ಷಣಗಳನ್ನೇ ಅಂತ ಹೇಳಿ. ಅಂದ್ರೆ ಅಚ್ಚುಕಟ್ಟಿನ ದಾಂಪತ್ಯ ಜೀವನ ನಾವು ನಡೆಸಿದೀವಿ ಅಂದ್ರೆ ನಮ್ ಸಂಗಾತಿ ಜೊತೆಲಿದ್ದಾಗ ನಮ್ ಪ್ರಾಣ ಹೋಗ್ಬೇಕು ಅನ್ನೋ ಬಯಕೆ ಸಹಜ. ಅಂಥದ್ದೊಂದು ಬಯಕೆ ಬಹುಶಃ ಚೆನ್ನಮ್ಮ ಅವ್ರದ್ದಿತ್ತು ಅನ್ನೋದಾದ್ರೆ ಅದು ಇವತ್ತು ಈಡೇರಿದೆ. ದೇವೇಗೌಡರು ಬಹಳಷ್ಟು ಭಾವುಕರಾಗಿದ್ದಾರೆ. ಅದರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮಣಿಪಾಲ್ ಆಸ್ಪತ್ರೆಯ ಬಳಿಯಿಂದ ನೇರ ಪ್ರಸಾರದ ದೃಶ್ಯಗಳು. ಬೊಮ್ಮಾಯಿ ಅವರು ರಿಯಾಕ್ಟ್ ಮಾಡ್ತಾ ಹೇಳ್ತಾ ಇದ್ರು, ಒಂದಷ್ಟು ಆಧ್ಯಾತ್ಮಿಕವಾಗಿಯೂ ಕೂಡ ಮಾತನಾಡ್ಬಿಟ್ರು. ಅವ್ರು ಇಂಥ ದುಃಖದ ಸಂದರ್ಭದಲ್ಲೂ ಕೂಡ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹೇಳಿದ್ರು. ಅಂದ್ರೆ ಮತ್ತೆ ಹುಟ್ಟು ಬರ್ತಾರೆ ಚೆನ್ನಮ್ಮ ಅವರು ಅನ್ನೋ ರೀತಿಯಲ್ಲಿ. ಇಷ್ಟು ವರ್ಷಗಳ ಕಾಲ ಜೊತೆಗಿದ್ದಾಕೆ ಮತ್ತೊಮ್ಮೆ ಹುಟ್ಟು ಬರ್ತಾಳೆ ನನಗಾಗಿ ಅನ್ನೋ ರೀತಿಯಲ್ಲಿ. ಬನ್ನಿ, ಜಾಗ ಮಾಡಿ, ಜಾಗ ಹಿಂದೆ ಹೋಗಿ, ಹಂಗೆ ಒಂದೇ ಹೆಜ್ಜೆ ಹಿಂದೆ ಹೋಗಿ, ಹಿಂದೆ ಹೋಗಿ, ಹಂಗೆ ಒಂದ್ ಹೆಜ್ಜೆ ಹಿಂದೆ ಹೋಗಿ, ಕಾಲ್ ಮೇಲೆ ಬರುತ್ತೆ, ಒಂದ್ ಹೆಜ್ಜೆ ಹಿಂದೆ ಹೋಗಿ. ಹಾ, ಒಂದೇ ಹೆಜ್ಜೆ ಕಾಲ್ ಅದನ್ನ ದೇವೇಗೌಡ್ರ ಹತ್ರ ಬರೋ ತರ ಮತ್ತು ದೇವೇಗೌಡರದೇ ನಡೆಯೋ ತರ ಮತ್ತು ಅವರ ಮೂಗಿನ ನೇರದಲ್ಲೇ ಇಡೀ ಕುಟುಂಬ ಮಕ್ಕಳು ಮರಿಮಕ್ಕಳು ಫುಲ್ ಹರಡ್ಕೊಂಡಿರೋ ತರ ಅದನ್ನ ಆ ಕುಟುಂಬವನ್ನ ರೂಪಿಸಿದವರಲ್ಲಿ ಚೆನ್ನಮ್ಮನೆ. ದೇವೇಗೌಡರು ಆಸ್ಪತ್ರೆಯಿಂದ ಹೊರಬರ್ತಾ ಇದ್ದಾರೆ. ಆ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಬಹಳ ಭಾವುಕ ಕ್ಷಣಗಳು ದೇವೇಗೌಡರಿಗೂ ಕೂಡ. ಬಹುಶಃ ಬೊಮ್ಮಾಯಿ ಅವರು ವಿವರಿಸ್ತಾ ಇದ್ರು, ಹಾಗೆ ಅವರ ಸಂಬಂಧಿಕರೊಬ್ಬರು ಕೂಡ ರಿಯಾಕ್ಟ್ ಮಾಡುವಾಗ ಹೇಳ್ತಾ ಇದ್ರು, ಕೊನೆಯ 8-9 ನಿಮಿಷಗಳ ಕಾಲ ಚೆನ್ನಮ್ಮ ಅವರ ಕೈಯನ್ನೇ ಹಿಡ್ಕೊಂಡಿದ್ರಂತೆ ದೇವೇಗೌಡರು. ಕುಂಕುಮವನ್ನ ಹಚ್ಚಿ ಹಣೆಗೆ ಕೈ ಹಿಡಿದು ಪ್ರಾರ್ಥನೆಯನ್ನ ಮಾಡಿ ಅವ್ರ ಕೊನೆಯ ಉಸಿರು ಕೂಡ ದೇವೇಗೌಡರು ಕೈಯಲ್ಲಿ ಕೈ ಹಿಡ್ಕೊಂಡಿದ್ದ ಸಂದರ್ಭದಲ್ಲೇನೆ ಚೆನ್ನಮ್ಮ ಅವರು ತೆಗೆದುಕೊಂಡಿದ್ದು ಅಂತ ಹೇಳಿ. ಬಹುಶಃ ದಾಂಪತ್ಯ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬಯಸೋದು ಇಂಥ ಕ್ಷಣಗಳನ್ನೇ ಅಂತ ಹೇಳಿ. ಅಂದ್ರೆ ಅಚ್ಚುಕಟ್ಟಿನ ದಾಂಪತ್ಯ ಜೀವನ ನಾವು ನಡೆಸಿದೀವಿ ಅಂದ್ರೆ ನಮ್ ಸಂಗಾತಿ ಜೊತೆಲಿದ್ದಾಗ ನಮ್ ಪ್ರಾಣ ಹೋಗ್ಬೇಕು ಅನ್ನೋ ಬಯಕೆ ಸಹಜ. ಅಂಥದ್ದೊಂದು ಬಯಕೆ ಬಹುಶಃ ಚೆನ್ನಮ್ಮ ಅವ್ರದ್ದಿತ್ತು ಅನ್ನೋದಾದ್ರೆ ಅದು ಇವತ್ತು ಈಡೇರಿದೆ. ದೇವೇಗೌಡರು ಬಹಳಷ್ಟು ಭಾವುಕರಾಗಿದ್ದಾರೆ. ಅದರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮಣಿಪಾಲ್ ಆಸ್ಪತ್ರೆಯ ಬಳಿಯಿಂದ ನೇರ ಪ್ರಸಾರದ ದೃಶ್ಯಗಳು. ಬೊಮ್ಮಾಯಿ ಅವರು ರಿಯಾಕ್ಟ್ ಮಾಡ್ತಾ ಹೇಳ್ತಾ ಇದ್ರು, ಒಂದಷ್ಟು ಆಧ್ಯಾತ್ಮಿಕವಾಗಿಯೂ ಕೂಡ ಮಾತನಾಡ್ಬಿಟ್ರು. ಅವ್ರು ಇಂಥ ದುಃಖದ ಸಂದರ್ಭದಲ್ಲೂ ಕೂಡ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹೇಳಿದ್ರು. ಅಂದ್ರೆ ಮತ್ತೆ ಹುಟ್ಟು ಬರ್ತಾರೆ ಚೆನ್ನಮ್ಮ ಅವರು ಅನ್ನೋ ರೀತಿಯಲ್ಲಿ. ಇಷ್ಟು ವರ್ಷಗಳ ಕಾಲ ಜೊತೆಗಿದ್ದಾಕೆ ಮತ್ತೊಮ್ಮೆ ಹುಟ್ಟು ಬರ್ತಾಳೆ ನನಗಾಗಿ ಅನ್ನೋ ರೀತಿಯಲ್ಲಿ. ಬನ್ನಿ, ಜಾಗ ಮಾಡಿ, ಜಾಗ ಹಿಂದೆ ಹೋಗಿ, ಹಂಗೆ ಒಂದೇ ಹೆಜ್ಜೆ ಹಿಂದೆ ಹೋಗಿ, ಹಿಂದೆ ಹೋಗಿ, ಹಂಗೆ ಒಂದ್ ಹೆಜ್ಜೆ ಹಿಂದೆ ಹೋಗಿ, ಕಾಲ್ ಮೇಲೆ ಬರುತ್ತೆ, ಒಂದ್ ಹೆಜ್ಜೆ ಹಿಂದೆ ಹೋಗಿ. ಹಾ, ಒಂದೇ ಹೆಜ್ಜೆ ಕಾಲ್ ಅದನ್ನ ದೇವೇಗೌಡ್ರ ಹತ್ರ ಬರೋ ತರ ಮತ್ತು ದೇವೇಗೌಡರದೇ ನಡೆಯೋ ತರ ಮತ್ತು ಅವರ ಮೂಗಿನ ನೇರದಲ್ಲೇ ಇಡೀ ಕುಟುಂಬ ಮಕ್ಕಳು ಮರಿಮಕ್ಕಳು ಫುಲ್ ಹರಡ್ಕೊಂಡಿರೋ ತರ ಅದನ್ನ ಆ ಕುಟುಂಬವನ್ನ ರೂಪಿಸಿದವರಲ್ಲಿ ಚೆನ್ನಮ್ಮನೆ. ದೇವೇಗೌಡರು ಆಸ್ಪತ್ರೆಯಿಂದ ಹೊರಬರ್ತಾ ಇದ್ದಾರೆ. ಆ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಬಹಳ ಭಾವುಕ ಕ್ಷಣಗಳು ದೇವೇಗೌಡರಿಗೂ ಕೂಡ. ಬಹುಶಃ ಬೊಮ್ಮಾಯಿ ಅವರು ವಿವರಿಸ್ತಾ ಇದ್ರು, ಹಾಗೆ ಅವರ ಸಂಬಂಧಿಕರೊಬ್ಬರು ಕೂಡ ರಿಯಾಕ್ಟ್ ಮಾಡುವಾಗ ಹೇಳ್ತಾ ಇದ್ರು, ಕೊನೆಯ 8-9 ನಿಮಿಷಗಳ ಕಾಲ ಚೆನ್ನಮ್ಮ ಅವರ ಕೈಯನ್ನೇ ಹಿಡ್ಕೊಂಡಿದ್ರಂತೆ ದೇವೇಗೌಡರು. ಕುಂಕುಮವನ್ನ ಹಚ್ಚಿ ಹಣೆಗೆ ಕೈ ಹಿಡಿದು ಪ್ರಾರ್ಥನೆಯನ್ನ ಮಾಡಿ
ಅವ್ರ ಕೊನೆಯ ಉಸಿರು ಕೂಡ ದೇವೇಗೌಡರು ಕೈಯಲ್ಲಿ ಕೈ ಹಿಡ್ಕೊಂಡಿದ್ದ ಸಂದರ್ಭದಲ್ಲೇನೆ ಚೆನ್ನಮ್ಮ ಅವರು ತೆಗೆದುಕೊಂಡಿದ್ದು ಅಂತ ಹೇಳಿ ಬಹುಶಃ ದಾಂಪತ್ಯ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬಯಸೋದು ಇಂಥ ಕ್ಷಣಗಳನ್ನೇ ಅಂತ ಹೇಳಿ. ಅಂದ್ರೆ ಅಚ್ಚುಕಟ್ಟಿನ ದಾಂಪತ್ಯ ಜೀವನ ನಾವು ನಡೆಸಿದೀವಿ ಅಂದ್ರೆ ನಮ್ ಸಂಗಾತಿ ಜೊತೆಲಿದ್ದಾಗ ನಮ್ ಪ್ರಾಣ ಹೋಗ್ಬೇಕು ಅನ್ನೋ ಬಯಕೆ ಸಹಜ. ಅಂಥದ್ದೊಂದು ಬಯಕೆ ಬಹುಶಃ ಚೆನ್ನಮ್ಮ ಅವ್ರದ್ದಿತ್ತು ಅನ್ನೋದಾದ್ರೆ ಅದು ಇವತ್ತು ಈಡೇರಿದೆ. ದೇವೇಗೌಡರು ಬಹಳಷ್ಟು ಭಾವುಕರಾಗಿದ್ದಾರೆ. ಅದರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮಣಿಪಾಲ್ ಆಸ್ಪತ್ರೆಯ ಬಳಿಯಿಂದ ನೇರ ಪ್ರಸಾರದ ದೃಶ್ಯಗಳು. ಬೊಮ್ಮಾಯಿ ಅವರು ಯಾಕೆ ಮಾಡ್ತಾ ಹೇಳ್ತಾ ಇದ್ರು, ಒಂದಷ್ಟು ಆಧ್ಯಾತ್ಮಿಕವಾಗಿಯೂ ಕೂಡ ಮಾತನಾಡ್ಬಿಟ್ರು. ಅವ್ರು ಇಂಥ ದುಃಖದ ಸಂದರ್ಭದಲ್ಲೂ ಕೂಡ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹೇಳಿದ್ರು. ಅಂದ್ರೆ ಮತ್ತೆ ಹುಟ್ಟು ಬರ್ತಾರೆ ಚೆನ್ನಮ್ಮ ಅವರು ಅನ್ನೋ ರೀತಿಯಲ್ಲಿ. ಇಷ್ಟು ವರ್ಷಗಳ ಕಾಲ ಜೊತೆಗಿದ್ದಾಕೆ ಮತ್ತೊಮ್ಮೆ ಹುಟ್ಟು ಬರ್ತಾಳೆ ನನಗಾಗಿ ಅನ್ನೋ ರೀತಿಯಲ್ಲಿ. ಬನ್ನಿ ಜಾಗ ಮಾಡಿ, ಜಾಗ ಹಿಂದೆ ಹೋಗಿ ಹಂಗೆ ಒಂದ್ ಹೆಜ್ಜೆ ಹಿಂದೆ ಹೋಗಿ, ಹಿಂದೆ ಹೋಗಿ ಹಂಗೆ ಒಂದ್ ಹೆಜ್ಜೆ ಹಿಂದೆ ಹೋಗಿ, ಕಾಲ್ ಮೇಲೆ ಬರುತ್ತೆ ಒಂದ್ ಹೆಜ್ಜೆ ಹಿಂದೆ ಹೋಗಿ. ಹಾ ಒಂದೇ ಹೆಜ್ಜೆ ಕಾಲ್ ಮೇಲೆ ಹೋಗಿ. ಅದನ್ನ ದೇವೇಗೌಡ ಹತ್ರ ಬರೋ ತರ ಮತ್ತು ದೇವೇಗೌಡರದೇ ನಡೆಯೋ ತರ ಮತ್ತು ಅವರ ಮೂಗಿನ ನೇರದಲ್ಲೇ ಇಡೀ ಕುಟುಂಬ ಮಕ್ಕಳು ಮರಿಮಕ್ಕಳು ಫುಲ್ ಹರಡ್ಕೊಂಡಿರೋ ತರ ಅದನ್ನ ಆ ಕುಟುಂಬವನ್ನ ರೂಪಿಸಿದವರಲ್ಲಿ ಚೆನ್ನಮ್ಮನೆ. ದೇವೇಗೌಡರು ಆಸ್ಪತ್ರೆಯಿಂದ ಹೊರಬರ್ತಾ ಇದ್ದಾರೆ. ಆ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಬಹಳ ಭಾವುಕ ಕ್ಷಣಗಳು ದೇವೇಗೌಡರಿಗೂ ಕೂಡ. ಬಹುಶಃ ಬೊಮ್ಮಾಯಿ ಅವರು ವಿವರಿಸ್ತಾ ಇದ್ರು, ಹಾಗೆ ಅವರ ಸಂಬಂಧಿಕರೊಬ್ರು ಕೂಡ ರಿಯಾಕ್ಟ್ ಮಾಡುವಾಗ ಹೇಳ್ತಾ ಇದ್ರು, ಕೊನೆಯ 8-9 ನಿಮಿಷಗಳ ಕಾಲ ಚೆನ್ನಮ್ಮ ಅವರ ಕೈಯನ್ನೇ ಹಿಡ್ಕೊಂಡಿದ್ರಂತೆ ದೇವೇಗೌಡರು. ಕುಂಕುಮವನ್ನ ಹಚ್ಚಿ ಹಣೆಗೆ ಕೈ ಹಿಡಿದು ಪ್ರಾರ್ಥನೆಯನ್ನ ಮಾಡಿ ಅವ್ರ ಕೊನೆಯ ಉಸಿರು ಕೂಡ ದೇವೇಗೌಡರು ಕೈಯಲ್ಲಿ ಕೈ ಹಿಡ್ಕೊಂಡಿದ್ದ ಸಂದರ್ಭದಲ್ಲೇನೆ ಚೆನ್ನಮ್ಮ ಅವರು ತೆಗೆದುಕೊಂಡಿದ್ದು ಅಂತ ಹೇಳಿ. ಬಹುಶಃ ದಾಂಪತ್ಯ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬಯಸೋದು ಇಂಥ ಕ್ಷಣಗಳನ್ನೇ ಅಂತ ಹೇಳಿ. ಅಂದ್ರೆ ಅಚ್ಚುಕಟ್ಟಿನ ದಾಂಪತ್ಯ ಜೀವನ ನಾವು ನಡೆಸಿದೀವಿ ಅಂದ್ರೆ ನಮ್ ಸಂಗಾತಿ ಜೊತೆಲಿದ್ದಾಗ ನಮ್ ಪ್ರಾಣ ಹೋಗ್ಬೇಕು ಅನ್ನೋ ಬಯಕೆ ಸಹಜ. ಅಂಥದ್ದೊಂದು ಬಯಕೆ ಬಹುಶಃ ಚೆನ್ನಮ್ಮ ಅವ್ರದ್ದಿತ್ತು ಅನ್ನೋದಾದ್ರೆ ಅದು ಇವತ್ತು ಈಡೇರಿದೆ. ದೇವೇಗೌಡರು ಬಹಳಷ್ಟು ಭಾವುಕರಾಗಿದ್ದಾರೆ. ಅದರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮಣಿಪಾಲ್ ಆಸ್ಪತ್ರೆಯ ಬಳಿಯಿಂದ ನೇರ ಪ್ರಸಾರದ ದೃಶ್ಯಗಳು. ಬೊಮ್ಮಾಯಿ ಅವರು ಯಾಕೆ ಮಾಡ್ತಾ ಹೇಳ್ತಾ ಇದ್ರು, ಒಂದಷ್ಟು ಆಧ್ಯಾತ್ಮಿಕವಾಗಿಯೂ ಕೂಡ ಮಾತನಾಡ್ಬಿಟ್ರು. ಅವ್ರು ಇಂಥ ದುಃಖದ ಸಂದರ್ಭದಲ್ಲೂ ಕೂಡ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹೇಳಿದ್ರು. ಅಂದ್ರೆ ಮತ್ತೆ ಹುಟ್ಟು ಬರ್ತಾರೆ ಚೆನ್ನಮ್ಮ ಅವರು ಅನ್ನೋ ರೀತಿಯಲ್ಲಿ. ಇಷ್ಟು ವರ್ಷಗಳ ಕಾಲ ಜೊತೆಗಿದ್ದಾಕೆ ಮತ್ತೊಮ್ಮೆ ಹುಟ್ಟು ಬರ್ತಾಳೆ ನನಗಾಗಿ ಅನ್ನೋ ರೀತಿಯಲ್ಲಿ. ಬನ್ನಿ ಜಾಗ ಮಾಡಿ, ಜಾಗ ಹಿಂದೆ ಹೋಗಿ ಹಂಗೆ ಒಂದ್ ಹೆಜ್ಜೆ ಹಿಂದೆ ಹೋಗಿ, ಹಿಂದೆ ಹೋಗಿ ಹಂಗೆ ಒಂದ್ ಹೆಜ್ಜೆ ಹಿಂದೆ ಹೋಗಿ, ಕಾಲ್ ಮೇಲೆ ಬರುತ್ತೆ ಒಂದ್ ಹೆಜ್ಜೆ ಹಿಂದೆ ಹೋಗಿ. ಹಾ ಒಂದೇ ಹೆಜ್ಜೆ ಕಾಲ್ ಮೇಲೆ ಹೋಗಿ.